ಇವತ್ತಿನ ದಿವಸ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತೇಳಿ ಇವತ್ತಿನ ದಿವಸ ನಾವು ನೋಡ್ಬೋದು. ಕೆಲವು ಯೂಟ್ಯೂಬರ್ಗಳಲ್ಲಿ, ಕೆಲವು ಮಾಧ್ಯಮ, ಕೆಲವು ಹೋರಾಟಗಳಲ್ಲಿ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಇವರು ಅವಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಕ್ಕೆ ಹೊರಟವರು ಇವತ್ತು ಕೊಡಿಸ್ಲಿ. ಅವಳಿಗೆ ಸೌಜನ್ಯಗೆ ಒಂದು ವೇಳೆ ಅನ್ಯಾಯ ಆಗಿದೆ, ಅವಳ ಬಗ್ಗೆ ನಾವೊಂದು ಸಂಪೂರ್ಣ ಬೆಂಬಲವಿದೆ. ಸೌಜನ್ಯನ ಮುಖವಾಡ ಇಟ್ಕೊಂಡು ಧರ್ಮಸ್ಥಳ ಕ್ಷೇತ್ರವನ್ನು ಇವರು ಟಾರ್ಗೆಟ್ ಮಾಡಿ ಕ್ಷೇತ್ರ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆಯವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಇವತ್ತಿನ ದಿವಸ ಇಡೀ ಕರ್ನಾಟಕಕ್ಕೆ, ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ದಯವಿಟ್ಟು ಒಂದು ಮಾತು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಇವತ್ತಿನ ದಿವಸ ಈ ಕಳ್ಳ ಯೂಟ್ಯೂಬರ್ಗಳಿಗೆ. ಮತ್ತು ಸೌಜನ್ಯ ಹೆಸರಿಟ್ಕೊಂಡು ಏನು ಧರ್ಮಸ್ಥಳ ಧರ್ಮಾಧಿಕಾರಿಯ ಮತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಹೊರಟಂಥ ನಿಮ್ಮಂಥ ಹೇಡಿಗಳಿಗೆ ನೀವು ತಿಳಿದಿರ್ಬೋದು. ಸೌಜನ್ಯ ಅಂತ ಬಾಲೆ ಹೆಸರಿಟ್ಕೊಂಡು ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿಯವರ ಮೇಲೆ ನಾವು ಸಾಧನೆ ಸಾಧಿಸ್ಬೋದು ಅಂತ ಕಲ್ಪನೆಗಳು ನಿಮ್ಮಲ್ಲಿರ್ಬೋದು. ಒಂದು ವೇಳೆ ಇಡೀ ರಾಜ್ಯ ಕ್ಷೇತ್ರ ಮತ್ತು ಇಡೀ ದೇಶದ ಜನ ಭುಗಿಲೆದ್ದರೆ ನೀವು ಯೂಟ್ಯೂಬರು ಇರಲ್ಲ, ನೀವು ಕಳ್ಳ ಹೋರಾಟಗಾರರು ಇರಲ್ಲ ಮುಂದಿನ ದಿನ.